ನಮಸ್ಕಾರ. ಭಾರ್ಗವಿ LLB ಅನ್ನೋ ಒಂದು ಹೊಸ ಧಾರಾವಾಹಿ ಕಲರ್ಸ್ ಕನ್ನಡದಲ್ಲಿ ಬರ್ತಾ ಇದೆ. ಇದೇ ಮಾರ್ಚ್ 3ನೇ ತಾರೀಕಿಂದ. ಆ ಧಾರಾವಾಹಿಲಿ ಈಗಾಗಲೇ ನೀವು ಪ್ರೋಮೋ ಮೂಲಕ ನೋಡಿರ್ತೀರ. ನಮ್ಮ ಹನುಮಂತೇಗೌಡರು ದೊಡ್ಡ ಹಿರಿಯ ನಟರು. ಈಗಾಗಲೇ ಸಾಕಷ್ಟು ಧಾರಾವಾಹಿಗಳಲ್ಲಿ ಅವ್ರು ಮಾಡಿದ್ದಾರೆ. ಈಗ ಭಾರ್ಗವಿ LLB ಮೂಲಕ ಒಂದು ಒಳ್ಳೆ ಲಾಯರ್ ಪಾತ್ರ ಮಾಡ್ತಾ ಇದ್ದಾರೆ. ಜೊತೆಗೆ ಒಬ್ಬರು ಜವಾಬ್ದಾರಿ ಇರುವಂಥ ಒಂದು ತಂದೆ ಕ್ಯಾರೆಕ್ಟ್ರು. ಈ ಬಗ್ಗೆ ಅವ್ರನ್ನೇ ಮಾತನಾಡ್ಸೋಣ. ಹೆಚ್ಚಿನ ಮಾಹಿತಿ ಅವರೇ ಕೊಡ್ತಾರೆ, ಬನ್ನಿ ಕೇಳೋಣ. ಹಾಯ್ ಸರ್, ಹೇಗಿದ್ದೀರಾ? ಫೈನ್ ಮೇಡಮ್, ನಮಸ್ಕಾರ. ಓಕೆ, ಈಗ ಒಂದು ಒಳ್ಳೆ ಲಾಯರ್ ಪಾತ್ರ, ಜೊತೆಗೆ ಒಂದು ತಂದೆ ಜವಾಬ್ದಾರಿ ಇರುವಂಥ ಒಂದು ತಂದೆ ಕ್ಯಾರೆಕ್ಟ್ರು, ಜೊತೆಗೆ ಒಂದು ಜಿದ್ದಿ ಬೀಳುವಂಥದ್ದು ಎಲ್ಲ ರೀತಿಯಂಥ ಒಂದು ಸೀಕ್ವೆನ್ಸಸ್ ಇರುವಂಥ ಒಂದು ಪಾತ್ರ. ಸೊ ಈ ಪಾತ್ರಕ್ಕೆ ನೀವು ಹೇಗೆ ಆಯ್ಕೆ ಆದ್ರಿ ಸರ್? ಆಯ್ಕೆ ಅಂತ ಏನಿಲ್ಲ, ಅದು ಒಂದು ತುಂಬ ಪವರ್ಫುಲ್ ಪಾತ್ರ ಇತ್ತು. ಹೇಗೆ ಅಂದರೆ, ವೃತ್ತಿಯ ಒಂದು ಅಡ್ವೊಕೇಟ್, ಬಟ್ ಅಡ್ವೊಕೇಟಿಂಗ್ನಲ್ಲಿ ಸೋತಿದ್ದಾನೆ. ಸಮಾಜದ ದುಷ್ಟಶಕ್ತಿಗಳೇನಿದ್ದಾವೆ ಅದರ ವಿರುದ್ಧವಾಗಿ ಹೋರಾಟ ಮಾಡಬೇಕು ಅಂತ ಹೊರಟಿದ್ದ. ಅವು ಇವನ್ನ ಬಾಯಿ ಮುಚ್ಚಿಸಿದ್ದಾವೆ. ಚೆನ್ನಾಗಿ ದುಡಿದು ಮನೇನ ಶ್ರೀಮಂತ ಸ್ಥಿತಿನಲ್ಲಿ ಇರಿಸ್ಬೇಕು ಅಂತ ಹೊರಟಿದ್ದ. ಅಲ್ಲಿ ವಿಫಲನಾಗಿದ್ದಾನೆ. ಅವನಿಗಿಬ್ಬರು ಮಕ್ಕಳು. ಮೊದಲನೇ ಮಗಳು ಇವನ್ನ ಧಿಕ್ಕರಿಸಿ ಯಾರನ್ನ ಮದುವೆ ಹೊರಟೋಗಿದ್ದಾಳೆ. ಆ ನೋವಿದೆ. ಇನ್ನೊಂದು ಕಡೆ ವೃತ್ತಿ ಇಲ್ಲ. ಈ ಥರದ್ದು ಅಸಾಮಾನ್ಯವಾದ ಸಂದಿಗ್ಧ ಕಷ್ಟಗಳ ನಡುವೆ ಸ್ವಾಭಿಮಾನದಿಂದ ಅರಿವನ್ನು ಇಟ್ಟುಕೊಂಡು ಬದುಕಬೇಕಾದಂಥ ಸ್ಥಿತಿ ಇರುವಂಥ ಪಾತ್ರ ಇದು. ಹಾಗಾಗಿ ತುಂಬ ಪವರ್ಫುಲ್ ಆಗಿರ್ತಕ್ಕಂಥ ಪಾತ್ರ ಇದು. ಅದಕ್ಕೆ ಸಾಕಷ್ಟು ಪ್ರತಿಭೆ ಬೇಕು. ಹಾಗಾಗಿ ಇವರು ನಿರ್ವಹಿಸ್ಬೋದು ಅನ್ನುವ ನಂಬಿಕೆ ಮೇಲೆ ನಾನು ಆಯ್ಕೆ ಮಾಡ್ಕೊಂಡಿದ್ದಾರೆ. ಸರ್, ಈ ಪಾತ್ರಕ್ಕೆ ಏನಾದರೂ ತಯಾರಿ ಅಂತ ಮಾಡಿದ್ರಾ ಸರ್? ಅಫ್ಕೋರ್ಸ್ ನೀವು ಆ್ಯಸ್ ಅ ರಂಗಭೂಮಿ ಹಿನ್ನೆಲೆ ಇರೋರು, ಜೊತೆಗೆ ತುಂಬ ಒಳ್ಳೊಳ್ಳೆ ಕ್ಯಾರೆಕ್ಟರ್ಗಳನ್ನ ಮಾಡ್ಕೊಂಡು ಬಂದಿದ್ದೀರಾ. ಬಟ್ ಈ ಪಾತ್ರಕ್ಕೆ ಪರ್ಟಿಕ್ಯುಲರ್ ಆಗಿ ಏನಾದರೂ ತಯಾರಿ ಅಂತ ಇತ್ತಾ ಸರ್? ಇಲ್ಲ, ನಾನು ರಂಗಭೂಮಿಯವನಲ್ಲ. ಮೊದಲು ನಾನೇನು ಆ ಥರದ ಥಿಯೇಟ್ರ್ ಆ್ಯಕ್ಟಿವಿಟೀಸಲ್ಲಿ ಏನಿಲ್ಲ. ಬಟ್ ನನಗೆ ಥಿಯೇಟ್ರ್ ಇಂಟ್ರೆಸ್ಟು, ನೋಡ್ತಿದ್ದೆ ನಾಟಕಗಳನ್ನ. ನಾನು ಮಾಡಿಲ್ಲ. ಒಂದು ಎರಡನೇದು ಏನಿಲ್ಲ, ಆ ಥರದ್ದೇನು ತಯಾರಿ ನಾನು ಏನು ಮಾಡ್ಕೊಂಡಿಲ್ಲ. ನನಗೇನು ನಂಬಿಕೆ ಅಂದರೆ, ತಯಾರಿಗಿಂತ ತಿಳಿಯ ಜಲದ ಥರ, ಅಂದರೆ ತಿಳಿಯ ನೀರಿನ ಥರ ಹೋಗ್ಬಿಡ್ಬೇಕು ಸೆಟ್ಗೆ. ಇನ್ನು ಉಳಿದಿದ್ದನ್ನ ಡೈರೆಕ್ಟ್ರು, ಕ್ಯಾಮ್ರಾಮನ್ಗಳು, ಸ್ಕ್ರಿಪ್ಟ್ ರೈಟರ್ಸು ಮಾಡ್ಕೊತಾರೆ. ಆ ಥರ ನಂಬಿಕೆ ನಾನು ಇಟ್ಕೊಂಡ್ರು. ಹಾಗಾಗಿ ಈ ಪಾತ್ರಕ್ಕೆ ತಯಾರಿ ಅಂದರೆ, ನನಗೆ ಆ ಕಥೆಯನ್ನು ಹೇಳಿದ್ರು, ಆ ಪಾತ್ರವನ್ನು ಕ್ಯಾರಿಕೇಚರ್ ಹೇಳಿದ್ರು. ಅದನ್ನು ನನ್ನ ಪರ್ಸನಾಲಿಟಿಗೆ ಹೆಂಗೆ ಅಡಾಪ್ಟ್ ಮಾಡ್ಕೋಬೇಕಾಗಿತ್ತು, ಅದು ಡೈರೆಕ್ಟ್ರ್ ಜೊತೆ ಸಂವಹನ ಮಾಡ್ತಲೇ ಹಂಗೆ ಆಗೋಗ್ಬಿಡುತ್ತದು. ಎಷ್ಟೋ ಜನಕ್ಕೆ ಈಗ ನನ್ನ ಹಿಡ್ಕೊಂಡು ನಿಮ್ಮ ಭಾಷೆ ಆಗಿರ್ಬೋದು, ಆ ಒಂದು ಸ್ಟ್ರಿಕ್ಟ್ನೆಸ್ ಆಗಿರ್ಬೋದು, ಅದು ನೋಡಿದ್ರೆ ರಂಗಭೂಮಿ ಕಲಾವಿದ್ರೇನೋ ಅಂತ ಅನಿಸುತ್ತೆ. ಬಟ್ ನೀವು ಹೆಂಗೆ ಸರ್ ಆ್ಯಕ್ಟಿಂಗ್ ಶುರು ಮಾಡಿದ್ದು ಅನ್ನೋದು ಒಂದು ಕುತೂಹಲ ನನಗೆ. ಏನಿಲ್ಲ, ನನಗೆ ಎಲ್ಲ ಇಂಟ್ರೆಸ್ಟೇ. ಲಿಟ್ರೇಚರ್ ಇಂಟ್ರೆಸ್ಟ್ ಇದೆ, ಸಿನಿಮಾಗಳು ಇಂಟ್ರೆಸ್ಟ್ ಇದೆ. ಜಗತ್ತಿನ ಅತ್ಯಂತ ಶ್ರೇಷ್ಠ ಚಿತ್ರಗಳನ್ನೆಲ್ಲ ನೋಡ್ಬಿಟ್ಟಿದ್ದೀನಿ ನಾನು. ಶ್ರೇಷ್ಠ ಪುಸ್ತಕಗಳನ್ನ ಓದೋಕ್ಕೆ ಪ್ರಯತ್ನ ಪಡ್ತಾಯಿದ್ದೀನಿ. ಸಂಗೀತ ಇಷ್ಟ ನನಗೆ, ರಾಜಕಾರಣ ಇಷ್ಟ. ಅಂದರೆ ಇಲ್ಲಿ ಬದುಕಲ್ಲಿ ಏನೇನೈತೆ ಎಲ್ಲವೂ ಇಷ್ಟನೇ. ಹಾಗಾಗಿ ನನಗೆ ಸಿನಿಮಾಗಳು ಹುಚ್ಚಲ್ಲ. ಚಿಕ್ಕ ಹುಡುಗರಿಂದ ಅವೆಲ್ಲ ಸಿನಿಮಾಗಳು ನೋಡ್ಕೊಂಡು ಬೆಳೆದವರು. ನನಗೆ ರಾಜ್ಕುಮಾರ್ ಭಾಳ ಇಷ್ಟ. ಭಾಳ ಅದ್ಭುತವಾದಂಥ ಪ್ರತಿಭಾನ್ವಿತ. ದಿಲೀಪ್ ಕುಮಾರ್ ಇಷ್ಟ, ನಾಸಿರುದ್ದೀನ್ ಶಾ ಇಷ್ಟ, ನಾನಾ ಪಟೇಕರ್ ಇಷ್ಟ, ಅನಂತ್ನಾಗ್ ಇಷ್ಟ, ಲೋಕೇಶ್ ಇಷ್ಟ, ಕನ್ನಡದ ಲೋಕೇಶ್, ಬಾಲಣ್ಣ ಇಷ್ಟ, ಆತ ಶಿವಾಜಿ ಗಣೇಶನ್ ಇಷ್ಟ. ಎಂತೆಂಥ ಅದ್ಭುತವಾಗಿರ್ತಕ್ಕಂಥ ಅವ್ರನ್ನೆಲ್ಲ ನೋಡಿದಾಗ ನಾವ್ಯಾಕೆ ಮಾಡಬಾರ್ದು ಅನಿಸ್ತಿತ್ತು. ನನ್ನ ಚಿಕ್ಕ ಹುಡುಗರಿಂದ ಅದು ಇಷ್ಟ ಇತ್ತು, ಅದು ಆ್ಯಕ್ಟ್ರ್ ಆಗಬೇಕು, ಸಿನಿಮಾ ಮಾಡಬೇಕು ಅಂತ. ಬಟ್ ಎಲ್ಲಿ ಭಾಳ ಲೇಟಾಗಿ ಬಂದಿದ್ದು ನಾನು. ನನ್ನ 38ನೇ ವಯಸ್ಸಿಗೆ ನಾನು ಬಂದಿದ್ದು ಸಿನಿಮಾಗೆ. ನನಗೆ ಆಲೆ ಮದುವೆ ಆಗಿ ಮಕ್ಕಳಾಗಿ ನಮ್ಮೆಲ್ಲರ ಜವಾಬ್ದಾರಿಗಳನ್ನೆಲ್ಲ ಮುಗಿಸ್ಕೊಂಡು ನಾನು ಎಂಟ್ರಿ ಆಗಿತ್ತು. ಡೈರೆಕ್ಟರ್ ಆಗಬೇಕು ಅಂತ ಪ್ರಾರಂಭದಲ್ಲೆಲ್ಲ ಅಂದ್ಕೊಳ್ತಿದ್ದೆ. ಬಟ್ ಅದು ಭಾಳ ಕಷ್ಟದ ಕೆಲಸ. ಅದೆಲ್ಲ ಅಷ್ಟು ಸುಲಭ ಅಲ್ಲ. ಅದಕ್ಕೆ ಬೇರೆ ಥರದ್ದೇ ಮೆಹನತ್ ಬೇಕಾಗಿತ್ತು. ಅದಕ್ಕೆ ನನ್ನ ತಯಾರಿ ಇರಲಿಲ್ಲ. ಬಟ್ ಲೇಟಾಗಿತ್ತು ನಾನು ಬೇರೆ ಬಂದಿದ್ದು. ಮತ್ತು ಆ್ಯಕ್ಟ್ ಮಾಡೋಕ್ಕೆ ಶುರು ಮಾಡಿದೆ. ಫಸ್ಟ್ ಸ್ಕ್ರಿಪ್ಟ್ ಮಾಡ್ತಿದ್ದೆ, ಆಮೇಲೆ ಆ್ಯಕ್ಟ್ ಮಾಡೋಕ್ಕೆ ಶುರು ಮಾಡಿದೆ. ಆ್ಯಕ್ಟಿಂಗ್ನಲ್ಲೇ ಜಾಸ್ತಿ ಅವಕಾಶಗಳು ಬರೋಕ್ಕೆ ಶುರುವಾಯಿತು. ಮತ್ತು ಸೋಂಬೇರಿ, ಸ್ವಲ್ಪ ಸುಲಭವಾದ ಕೆಲಸ ಅಂದರೆ ಆ್ಯಕ್ಟಿಂಗ್ ಮಾಡೋದು ಅಂತ ಇದಕ್ಕೆ ಕಚ್ಕೊಂಡು. ನೈಸ್ ಸರ್. ಬಟ್ ಈ ಹೇಳಿದ್ರಿ ನೀವು 38ನೇ ವಯಸ್ಸಿಗೆ ಇಂಡಸ್ಟ್ರಿಗೆ ಬಂದಿದ್ದು ಅಂತ. ಒಂದಿಷ್ಟು ಇರುತ್ತೆ, ಅಂದರೆ ಮಕ್ಕಳು ಮತ್ತು ಫ್ಯಾಮ್ಲಿ ಅಂತ ಆದಾಗ ಹೆಂಗಪ್ಪ ಒಂದು ದುಡ್ಡು ಕಾಸಿನ ವಿಚಾರ ಆಗಿರ್ಬೋದು, ಅದೆಲ್ಲವೂ ತುಂಬ ಒಂಥರ ಕಾಡಕ್ಕೆ ಶುರು ಆಗ್ಬಿಡುತ್ತೆ. ಯಾಕಂದರೆ ಒಂದು ಮಿಡ್ಲ್ ಏಜ್ ಅಂತ ಬಂದಾಗ ನಮ್ಮದೇ ಆದಂಥ ಜವಾಬ್ದಾರಿಗಳಿರುತ್ತೆ. ಅದನ್ನು ಹೆಂಗೆ ಬ್ಯಾಲೆನ್ಸ್ ಮಾಡಿದ್ರಿ ಸರ್ ನೀವು? ನಾನು ಹೇಳಿದೆ ನಿಮಗೆ, 38ನೇ ವಯಸ್ಸು ಅಷ್ಟೊತ್ತಿಗೆ ನಾನು ಸಾಕಷ್ಟು ಜವಾಬ್ದಾರಿಗಳನ್ನು ಮುಗಿಸಿದ್ದೆ. ಓಕೆ, ನನಗೆ ಮದುವೆ ಆಗಿತ್ತು, 3 ಜನ ಮಕ್ಕಳಿದ್ರು, ನನ್ನ ತಮ್ಮಂದಿರಿದ್ದರು. ನನ್ನ ತಮ್ಮಂದ್ರಿಗೆ ಅವ್ರ ಕೈಲಿ ಎಷ್ಟು ಸಾಧ್ಯ ಆಗುತ್ತೆ ಕೆಲಸಗಳಿದ್ವು. ದೊಡ್ಡ ತೋಟ ಮಾಡಿದ್ದೆ,
ತಂಗಿದ್ದೀರಿ ಮದುವೆ ಮಾಡಿದ್ದೆ, ಇಷ್ಟೆಲ್ಲ ಆದಮೇಲೆ ನಾನು ಎಂಟ್ರಿ ತಗೊಂಡೆ. ಓಕೆ, ಅದೊಂದು ರೆಸ್ಪಾನ್ಸಿಬಿಲಿಟಿ. ಎರಡನೇದು, ನಾನೇನು ಇದನ್ನೇ ಮಾಡಿದ್ದೀನಿ, ಇದನ್ನು ಮಾಡ್ತಾ ಇದ್ದೀನಿ ಅಂದ ತಕ್ಷಣ ಎಲ್ಲ ಬಿಟ್ಟುಬಿಟ್ಟಿದ್ದೀನಿ ಅಂತಲ್ಲ. ಓಕೆ, ಹಾಗಾಗಿ ನನಗೆ ಸಾಕಷ್ಟು ಸಮಯ ಇರ್ತಿತ್ತು. ಇದಾದ್ಮೇಲೂ ಅದನ್ನು ನಿರ್ವಹಣೆ ಮಾಡ್ತಿದ್ದೆ, ಇದನ್ನು ನಿರ್ವಹಣೆ ಮಾಡ್ತಿದ್ದೆ. ಸರ್ ಮಕ್ಕಳನ್ನ ಏನಾದರೂ ಇಂಡಸ್ಟ್ರಿಗೆ ತರುವಂಥದ್ದು ಅವ್ರಿಗೇನಾದರೂ ಇಂಟ್ರೆಸ್ಟ್ ಇದೆಯಾ ಮಾಡ್ತಾರೆ ಅಂತ? ಇಲ್ಲ, ಅವರೆಲ್ಲ ನನ್ನ 3 ಜನ ಮಕ್ಕಳಿಗೂ ಇಂಟ್ರೆಸ್ಟ್ ಇದೆ. ಬಟ್ ಅವರು ಬೇರೆ ಬೇರೆ ಆಯ್ಕೆ ಮಾಡ್ಕೊಂಡ್ರು. ನನ್ನ ದೊಡ್ಡ ಮಗ ಒಬ್ಬ ಮಾತ್ರ ಸಾಣೆಹಳ್ಳಿ ಅಂತ ರಂಗಶಾಲೆ ಇದೆ ಒಂದು, 2 ಇಯರ್ಸ್ ಒಂದು ಕೋರ್ಸ್ ಮಾಡ್ತಾರೆ ಅಲ್ಲಿ, ಆ್ಯಕ್ಟಿಂಗ್ ಕೋರ್ಸು, ಡೈರೆಕ್ಷನ್ ಕೋರ್ಸ್ ಅಂತ. ಭಾಳ ಹೆಸರಾಂತವಾಗಿರ್ತಕ್ಕಂಥ ಸಾಣೆಹಳ್ಳಿ ಶಿವಕುಮಾರ ಸ್ವಾಮೀಜಿ ಅಂತ ಕೇಳಿರ್ಬೋದು ನೀವು, ಅವ್ರದ್ದು ಶಾಲೆ ಅದು. ಅಲ್ಲಿ 2 ವರ್ಷ ಕೋರ್ಸ್ ಮಾಡಿದ್ದ. ಅವ್ನು ಬಂದ ಆ್ಯಕ್ಟ್ ಮಾಡಬೇಕು ಅಂತಲೇ ಒಂದು 6 ತಿಂಗಳು 1 ವರ್ಷ ವರ್ಕ್ ಮಾಡ್ದ. ಅವ್ನಿಗೆ ಏನು ಅನ್ನಿಸ್ತೋ, ಇಲ್ಲಪ್ಪ ನಾನು ಏನಾರ ಮಾಡ್ತೀನಿ ಅಂತ. ನಾವೆಲ್ಲ ಕನ್ಸ್ಟ್ರಕ್ಷನ್ ಲೈನಲ್ಲಿದ್ದೀವಿ, ತೋಟ ಇದೆ ನಮ್ಮದು. ಸರಿ, ಅವನು ಇವಾಗ ಅವನದೇ ಒಂದು ಸೂರ್ಯ ಕನ್ಸ್ಟ್ರಕ್ಷನ್ ಅಂತ ಒಂದು ಕಂಪ್ನಿ ಇದೆ, ಮಾಡಿಕೊಂಡು ಗೌರ್ಮೆಂಟ್ ಕನ್ಸ್ಟ್ರಕ್ಷನ್ ವರ್ಕ್ಗಳು, ರೋಡ್ಸು, ಪ್ರೈವೇಟ್ ಬಿಲ್ಡಿಂಗ್ಸ್ಗಳು, ಡೆವಲಪ್ಮೆಂಟು ಎಲ್ಲ ಮಾಡ್ತಿದ್ದೀವಿ. ಸೂರ್ಯ ತೇಜಸ್ವಿ ಒಬ್ಬನ ಹೆಸರು, ಇನ್ನೊಬ್ಬ ಮಗಳ ಹೆಸರು ಅಪೂರ್ವ ವರ್ಷಧಾರ, ಇನ್ನೊಬ್ಬ ಮಗನ ಹೆಸರು ರಾಹುಲ ಗುಣವೈಜಯ ಅಂತ. ಲಿಟ್ರೇಚರ್ ಅನ್ನೋದು ಹೆಸರುಗಳಲ್ಲೇ ಗೊತ್ತಾಗ್ತಾ ಇದೆ. ನೈಸ್ ಸರ್, ಹೆಸರುಗಳು ಕೇಳ್ತಾ ಇದ್ರೇ ತುಂಬ ಹಿತ ಅನ್ನಿಸ್ತಾ ಇದೆ. ಸೊ ಬೇರೆ ಮಗಳಿಗೇನೋ ಇಂಟ್ರೆಸ್ಟ್ ಇಲ್ವಾ ಸರ್ ಇಂಡಸ್ಟ್ರಿಗೆ ಬರೋದು ಆ ಥರದ್ದು? ಅವಳು MSc ಮಾಡ್ತಿದ್ಲು, MSc ಆಯಿತು, ಅಷ್ಟೊತ್ತಿಗೆ ಗಂಡು ಸಿಕ್ತು, ಮದುವೆ ಮಾಡಿದ್ವಿ. ಅವರ ಯಜಮಾನ್ರದ್ದು ಒಂದು ಕಂಪ್ನಿ ಇದೆ, ಡಿಜಿಟಲ್ ಅಂತ ಒಂದು ಸಾಫ್ಟ್ವೇರ್ ಕಂಪ್ನಿ ಇದೆ. ಅವರು ಅದನ್ನು ಮಾಡ್ತಿದ್ದಾರೆ ಬೆಂಗಳೂರಲ್ಲಿ. ನೀವು ಈ ವಯಸ್ಸಿಗೆ ಎಲ್ಲ ಬರಬೇಕಾದ್ರೆ ವೈಫ್ ಸಪೋರ್ಟು ತುಂಬ ಬೇಕಾಗುತ್ತೆ. ಸೊ ನಿಮ್ಮ ಪತ್ನಿ ಏನು ಹೇಳಿದ್ರು, ಸೊ ಹೆಂಗಿದೆ ಅವರ ಸಪೋರ್ಟ್ ನಿಮಗೆ? ಸಪೋರ್ಟ್ ಅಂತ ಅಂದರೆ ಇಷ್ಟ ಅವ್ರಿಗೆಲ್ಲ ಭಾಳ ಇಷ್ಟ ಅದು. ಯಾಕೆಂದರೆ ಇವಾಗ 4 ಜನ ಬೇರೆಯವ್ರನ್ನ ನೋಡೋದಕ್ಕೂ ನನ್ನನ್ನು ನೋಡೋದಕ್ಕೂ ವ್ಯತ್ಯಾಸ ಇರುತ್ತಲ್ಲ, ಅದು ಖುಷಿ ಆಗ್ತದೆ ಅವ್ರಿಗೆ. ಹಾಗಾಗಿ ಮಸ್ಟ್ ಅಂಡ್ ಶುಡ್ ನೋಡ್ತಾರೆ. ಅವ್ರು ನನ್ನೊಬ್ಬರದೇ ನೋಡೋದ, ಎಲ್ಲ ಸೀರಿಯಲ್ಲು ನೋಡ್ತಾರೆ, ಹಾಗೆ ನಮ್ಮದು ನೋಡ್ತಾರೆ. ಮತ್ತು ಅವ್ರು ನಾನೇನು ಕೆಲಸ ಮಾಡ್ತಿದ್ದೀನಿ ಅವ್ಳಿಗೆ ಇಷ್ಟ ಅದು. ಇಲ್ಲ, ಆ ಥರದ್ದೇನಿರಲ್ಲ, ಬಟ್ ನೋಡ್ತಾರೆ ಅಷ್ಟೆ. ಓಕೆ ಸರ್, ಫೈನಲಿ ಭಾರ್ಗವಿ LLB ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ವೀಕ್ಷಕರಿಗೆ? ನಾನು ಏನು ಹೇಳ್ತೀನಿ ಅಂದರೆ, ಮಾರ್ಚ್ ರಾತ್ರಿ 8:30 ಗಂಟೆಗೆ ನಿಮ್ಮ ಮನೆಗೆ ಭಾರ್ಗವಿ LLB ಬರ್ತಾಯಿದ್ದಲ್ಲ ಕಲರ್ಸ್ ಚಾನಲ್ ಮೂಲಕ, ಅದು ಊಟ ಮಾಡುವ ಸಮಯ. ಮಕ್ಕಳೆಲ್ಲ ಕೂತು ಬೆಳಿಗ್ಗೆಯಿಂದ ಸಂಜೆವರೆಗೂ ಕಷ್ಟಪಟ್ಟು ಬಂದಿರ್ತೀರಿ, ಶಾಲೆಗೆ ಹೋಗಿ ಬಂದಿರತಕ್ಕಂಥ ಮಕ್ಕಳಿರ್ತಾರೆ, ಮನೇಲಿ ಕೆಲಸ ಮಾಡಿರ್ತಕ್ಕಂಥ ಅಜ್ಜ ಅಜ್ಜಿ ಇರ್ತಾರೆ. ನೀವೆಲ್ಲರೂ ಒಟ್ಟಿಗೆ ಊಟ ಮಾಡುವ ಸಮಯಕ್ಕೆ ಸ್ವಪ್ನ ಕೃಷ್ಣ ಅವರು ತಮ್ಮ ಸ್ವಂತ ಬ್ಯಾನರ್ನಲ್ಲಿ ನಿರ್ಮಾಣ ಮಾಡಿರುವ ಎಲ್ಲ ರಸಗಳನ್ನು ಉಳ್ಳ ಭಾರ್ಗವಿ LLB ಅನ್ನುವಂಥ ರಸದೌತಣವನ್ನು ನಿಮ್ಮ ಊಟದ ಜೊತೆ ಊಟ ಮಾಡಿ. ಪ್ಲೀಸ್ ಊಟ ಮಾಡಿ, ಭಾರ್ಗವಿ ಥರ ನಿಮ್ಮೆಲ್ಲ ಮಕ್ಕಳು ಆಗಲಿ ಅಂತ ಹಾರೈಸಿ. ನಮಸ್ಕಾರ. ಥ್ಯಾಂಕ್ ಯು ಸರ್, ಆಲ್ ದಿ ಬೆಸ್ಟ್ ಸರ್, ಒಳ್ಳೆಯದಾಗಲಿ. ಓಕೆ, ನೋಡಿದ್ರಲ್ಲ, ಭಾರ್ಗವಿ LLB ಅನ್ನೋ ಒಂದು ಧಾರಾವಾಹಿ ಮೂಲಕ, ಒಂದು ಒಳ್ಳೆ ಪಾತ್ರದ ಮೂಲಕ ಹನುಮಂತೇಗೌಡರು ಸರ್ ನಿಮ್ಮ ಮುಂದೆ ಬರ್ತಾ ಇದ್ದಾರೆ. ಭಾರ್ಗವಿ LLB ಧಾರಾವಾಹಿನ ನೋಡೋದನ್ನ ಮಿಸ್ ಮಾಡ್ಕೋಬೇಡಿ. ಕ್ಯಾಮ್ರಾ ಪರ್ಸನ್ ಸಿದ್ದು ಜೊತೆ ಪ್ರಿಯಾಂಕಾ, ನ್ಯೂಸ್ ಫಸ್ಟ್.